ವರ್ಲ್ಡ್ ಡಯಾಬಿಟೀಸ್ ಡೇ ಪ್ರಯುಕ್ತ ಇವತ್ತು ನಾನಿದ್ದೀನಿ ಗುಡೂಜಿ ದಿ ಆಯುರ್ವೇದಿಸಂನಲ್ಲಿ. ನನ್ನ ಜೊತೆಗೆ ಡಾಕ್ಟರ್ ಕೃಷ್ಣ ಇಂದು ಅವರಿದ್ದಾರೆ. ಹಲೋ ಮೇಡಮ್, ಹಾವ್ ಯು? Hi, I'm good. ಸೊ ಡಯಾಬಿಟೀಸ್ ಬಗ್ಗೆ ನೀವು ಹೇಳೋದಾದರೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ನಮಗೆ ತಿಳಿಸ್ಕೊಡ್ತೀರಾ? Diabetes management is very important because high blood sugar levels always cause multiple organ damages in our body. So always we have to keep the sugar level in a normal level. So in Guduchi Ayurveda, we are giving medicine, personalized medicines, because in Ayurveda we believe every person, I mean, it's medicine is depends upon the person, not for the condition. So we provide medicines, different medicines for each different people, depends upon their prakriti, dosha, everything. Along with that, we provide diet and personalized life changes advices. So all together will work well, and we are reversing the diabetes very nicely here. ಓಕೆ, ರಿವರ್ಸಿಂಗ್ ದಿ ಡಯಾಬಿಟೀಸ್ ವೆರಿ ವೆಲ್ ಆ್ಯಂಡ್ ವೆರಿ ನೈಸ್ಲಿ ಹಿಯರ್ ಅಂದ್ರಿ. ಸೊ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಸಮಯ ಬೇಕಾಗತ್ತೆ? ಹೌ ಲಾಂಗ್ ವಿಲ್ ಇಟ್ ಟೇಕ್? We are giving 6 months of time average. In some people will reverse within that time itself, but some people, I mean, average the time will we are suggesting is 6 months. ಥ್ಯಾಂಕ್ ಯು ಸೋ ಮಚ್. ನೋಡಿ, 6 ತಿಂಗಳ ಒಳಗೆ ತಮ್ಮಲ್ಲಿರುವಂಥ ಡಯಾಬಿಟೀಸ್ನ ರಿವರ್ಸ್ ಮಾಡಬೇಕಾ? ಹಾಗಾದರೆ ರೈಟ್ ಪ್ಲೇಸಲ್ಲಿ ನಾವಿದ್ದೀವಿ. ಗುರುಜಿ ದಿ ಆಯುರ್ವೇದಿಸಮ್ಗೆ ಭೇಟಿ ನೀಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಎಷ್ಟು ಖುಷಿಯಾಗಿದ್ದೀರಾ? ಹಾಂ, ಖುಷಿ ಇದ್ದೇವೆ. ತುಂಬ ಸ್ವೀಟ್ ಆಗಿದ್ದೀರಾ ಸರ್? ಸ್ವೀಟ್ ಅಂತೇನಿಲ್ಲ, ಶುಗರ್ ಶುಗರ್ ಇದೆ. ಸರ್, ಏನು ಹೇಳ್ತೀರಾ ಇವತ್ತಿನ ಈ ದಿನ? ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾವು ಯೂಟ್ಯೂಬ್ನಲ್ಲೆಲ್ಲ ತುಂಬ ಈ ಆಸ್ಪತ್ರೆಯ ಬಗ್ಗೆ ಇದು ಬರ್ತಾ ಇದ್ದದ್ದು, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದದ್ದು ನೋಡಿಬಿಟ್ಟು ನಾವು ಕೂಡ 10 ವರ್ಷದಿಂದ ಶುಗರಿಂದ ಪ್ರಾಬ್ಲಮಿಂದ ಬಳಲ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ತೋರಿಸ್ಕೊಳ್ಬೇಕು ಅಂತ ಉಡುಪಿಯಿಂದ ಇಲ್ಲಿ ಬಂದಿದ್ದೀವಿ ಮೇಡಮ್. ಓ ಮೈ ಗಾಡ್, ಉಡುಪಿ, ಆಲ್ ದಿ ವೇ ಫ್ರಮ್ ಉಡುಪಿ ಬಂದಿದ್ದೀರಾ? ಓಕೆ, ಇವತ್ತು ಫಸ್ಟ್ ಕನ್ಸಲ್ಟೇಷನ್ ನಿಮ್ಮದು? ಹೌದು, ಇವತ್ತು ಕನ್ಸಲ್ಟೇಷನ್ 12 ಗಂಟೆಗೆ ಬರ್ಲಿಕ್ಕೆ ಹೇಳಿದರು, ಹಾಗಾಗಿ ಇಲ್ಲಿ ಅಟೆಂಡ್ ಆಗಿದ್ದೇವೆ. ಓಕೆ ಸರ್, ಎಷ್ಟೊಂದು ಜನ ಇದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವ್ರಿಗೆ ನೀವೇನಾದ್ರು ಟಿಪ್ಸ್ ಹೇಳ್ತೀರಾ? ಟಿಪ್ಸ್ ಅಂದರೆ ಶುಗರ್ ಅಂತಕ್ಕಂಥದ್ದು ಸ್ಲೋ ಪಾಯ್ಸನ್ ಥರ ಅಂತ ಹೇಳ್ತಾರೆ. ನಿಧಾನವಾಗಿ ಮನುಷ್ಯನ ಪ್ರಾಣವನ್ನು ಬಲಿ ತೆಗೆದುಕೊಳ್ತಕ್ಕಂಥ ಕಾಯಿಲೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಆದಾಗೆ ನಾವು ಸ್ವೀಟನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಫುಡ್ಡಿನಲ್ಲಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ನಾವು ಒಳ್ಳೆ ಮೆಡಿಸಿನ್ ತೊಗೊಂಡು ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮೇಡಮ್. ಓಕೆ, ವಯಸ್ಸಾಗ್ತಾ ಇದ್ದಾಗೇನು, ಇವಾಗ ವಯಸ್ಸಿಗೆ ಬಂದವ್ರಿಗೂ ಸಕ್ಕರೆ ಸಮಸ್ಯೆ ಶುರುವಾಗಿದೆ. ಸೊ ಸಿಂಪಲ್, ನೀವು ಒಂದ್ಸಲಿ ಗುರುಜಿಗೆ ಬಂದು ಕನ್ಸಲ್ಟ್ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ರೂ ಪರಿಹಾರ ಅಂತೂ ಸಿಗುತ್ತೆ. ಆಮೇಲೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಕೂಡ ಪ್ರಾಮಿಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್ RC. ಸರ್, ಎಲ್ಲಿಂದ ಬಂದಿರುತ್ತಾವೋ? ರಾವತ್ನಹಳ್ಳಿ, ಬೆಂಗಳೂರು ನಾರ್ತ್ ತಾಲೂಕು. ಓಕೆ ಸರ್, ಹೇಳಿ ಸರ್, ಈ ಡಯಾಬಿಟೀಸ್ ಅಂದರೆ ಡಯಾಬಿಟೀಸ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ತುಂಬ ಜನ ಇಂಗ್ಲೀಷ್ ಮೆಡಿಸಿನ್ಸ್ ತಗೋತಾ ಇರ್ತಾರೆ. ಸೊ ನೀವು ಆಯುರ್ವೇದಿಕ್ ಸೆಂಟರ್ಗೆ ಬಂದಿದ್ದೀರಾ, ಏನು ಕತೆ? ಮೇಡಮ್, ನನಗೆ 2 ಇಯರ್ಸಿಂದ ಡಯಾಬಿಟೀಸ್ ಬಂದಿದೆ. 2 ಇಯರ್ಸಿಂದ ಡಯಾಬಿಟೀಸ್ ಬಂದಿರೋದ್ರಿಂದ ನಾನು ಇಂಗ್ಲೀಷ್ ಮೆಡಿಸಿನ್ ತಗೊಂತ ಇದ್ದೆ. ಇಂಗ್ಲೀಷ್ ಮೆಡಿಸಿನ್ ಅಷ್ಟಾಗಿಂದಾಗಿ ಏನೂ ಇದಾಗ್ತಿರಲಿಲ್ಲ. ನಾನು ಇದನ್ನು ಬಿಡಬೇಕು ಅಂತ ಅಂದ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ಇವರಿದ್ದಾರಲ್ಲ, ಗೋಪಿ ಸರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅಡ್ವರ್ಟೈಸ್ಮೆಂಟ್ ನೋಡಿ ಬಂದೆ. 15 ಡೇಸ್ ಆಯಿತು. 15 ಡೇಸ್ ಆದಮೇಲೆ ನನಗಿವಾಗ ಅಂದರೆ ಊಟ ಆದಮೇಲೆ ನಾರ್ಮಲ್ ಇತ್ತು. ಮಾಮೂಲಿ ಫಸ್ಟು ಅದೇ ಇತ್ತು. ಊಟಕ್ಕಿಂತ ಮುಂಚೆ ನಾರ್ಮಲ್ ಇತ್ತು. ಊಟ ಆದಮೇಲೆ ನನಗೆ ಜಾಸ್ತಿ ಇತ್ತು. ಅಂದರೆ 200, 165, 170 ಈ ಥರ ಇತ್ತು. ಇವಾಗ ಇಲ್ಲಿ ಬಂದಮೇಲೆ 125 ಆಗಿದೆ. ಅದು ಖುಷಿ ಆಗ್ತಾ ಇದೆ ಮೇಡಮ್. ಖುಷಿ ಆಗಿದ್ದಕ್ಕೆ ಮತ್ತೊಂದ್ಸಲಿ ಬಂದಿದ್ದೀರಾ ಅಂದ್ರೆ? ಸರ್, ಏನಾದ್ರು ಡಾಕ್ಟರ್ ಅನ್ನ ತಿನ್ಬೇಡಿ ಅಂತ ಹೇಳಿದಾರಾ? ಹೌದು, ಹೇಳಿದ್ದಾರೆ. ಅಂದರೆ ಮಾಮೂಲಿ ರಾಜಮುಡಿ ಅದ್ರ ತಿನ್ನಿ ಅಂತ ಹೇಳಿದ್ದಾರೆ. ನಾರ್ಮಲ್ ಇವಾಗ ಸೋನಾ ಮಸೂರಿ ಅವೆಲ್ಲ ತಿನ್ನಬೇಡಿ ಅಂತ ಹೇಳಿ ಒಂದು ಸ್ವಲ್ಪ ದಿನ, ಆಮೇಲೆ 15 ಡೇಸ್ ಆದಮೇಲೆ ತಿರ್ಗಾ ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ನನಗೆ ಫ್ರೂಟ್ಸಲ್ಲಿ 3 ಐಟಮ್ ಚೇಂಜ್ ಮಾಡಿದ್ದಾರೆ. ಅದು ನನಗೆ ಖುಷಿ ಆಗ್ತಾ ಇದೆ ಅಷ್ಟೇ. ಸೊ ಎಲ್ಲಾನು ತ್ಯಜಿಸಿ ನಾನು ಫುಲ್ ಕ್ಯೂರ್ ಆಗ್ತಿದ್ದೀನಿ ಅಂತೇನಿಲ್ಲ. ಏನೇನು ತಿಂತಿದ್ರು ಸ್ವಲ್ಪ ಹಿತಮಿತವಾಗಿ ತಿಂದು ನಾನು ಕ್ಯೂರ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ರ. ಸೊ ಹಾಗಾದ್ರೆ ನಮ್ಮ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ, ಏನು ಮೆಸೇಜ್ ಕೊಡ್ತೀರಾ ಇವತ್ತು? ಅಲ್ಲ, ಇವಾಗ ರಿವರ್ಸ್ ಮಾಡ್ಬೋದು ಅಂತ ಗುಡಿಜಿಗೆ ಬಂದಮೇಲೆ ರಿವರ್ಸ್ ಮಾಡ್ಬೋದು ಶುಗರ್ನ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ ಮೇಡಮ್ ಎಲ್ಲರಿಗೂ ಹೇಳೋದಕ್ಕೆ. ಓಕೆ, ಸೊ ಸ್ವಲ್ಪ ಕಮ್ಮಿ ಆಗಿದೆ ತಮ್ಮದು ಕೂಡ. ಸೊ ಹಾಗಾಗಿ ರಿವರ್ಸ್ ಆಗೇ ಆಗುತ್ತೆ, ಬನ್ನಿ ರಿವರ್ಸ್ ಮಾಡ್ಕೊಳ್ಬೋದು, ಹೆದರಬೇಡಿ ಅಂತ ಇವತ್ತಿನ ದಿನ ಹೇಳ್ತಿದ್ದೀರಾ. ಹೌದಾ ಮೇಡಮ್. ಥ್ಯಾಂಕ್ ಯು. ಡಾಕ್ಟರ್ ಅರ್ಪಿತಾ ಇದ್ದಾರೆ. ಹಾಯ್ ಮೇಡಮ್, ಹೌ ಯು? ನಮಸ್ತೆ. ಸೊ ನಮ್ಮ ವ್ಯೂವರ್ಸ್ಗೆ ಈ ಡಯಾಬಿಟೀಸ್ ಬಗ್ಗೆ ಅವೇರ್ನೆಸ್ ಕೊಡೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬ ಜನ ಏನು ಅನ್ಕೋತಾರೆ ಅಂತ ಹೇಳಿದ್ರೆ ಡಯಾಬಿಟಿಸ್ನ ಬರೀ ಮಾತ್ರೆಗಳು
ಅಥವಾ ಔಷಧಿಗಳು ಲೈಫ್ ಲಾಂಗ್ ತೊಗೊಳ್ಳೇಬೇಕು, ಅದನ್ನು ನಿಲ್ಲಿಸೋಕ್ಕಾಗಲ್ಲ, ಈ ಒಂದು ಹೆದರಿಕೆ ಅನ್ನೋದು ಅಥವಾ ಥಾಟ್ ಅನ್ನೋದು ತುಂಬ ಜನಕ್ಕಿದೆ. ಬಟ್ ಆಯುರ್ವೇದದಲ್ಲಿ ನಾವೇನು ನಂಬ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳಿ. ಸೊ ಕರೆಕ್ಟಾಗಿ ಡಯಟ್, ಊಟದಲ್ಲಿ ನಾವು ಕರೆಕ್ಟ್ ಮಾಡಿಕೊಂಡ್ರೆ ಮತ್ತು ನಮ್ಮ ಜೀವನ ಶೈಲಿ ಏನಿದೆ, ಎಕ್ಸಸೈಸ್ ಮತ್ತು ಟೈಮಿಗೆ ಮಲ್ಕೊಳ್ಳೋದು, ಎವ್ರಿಥಿಂಗ್ ಇದೆಲ್ಲ ಚೇಂಜ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ಪಾಸಿಬಲ್. ಮೆಡಿಸಿನ್ಸ್ನ ಕಂಪ್ಲೀಟಾಗಿ ನಿಲ್ಲಿಸಿ ಬರೀ ಡಯಟ್ ಮತ್ತು ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಶುಗರ್ನ ಕಂಟ್ರೋಲ್ ಮಾಡಿ ಅಥವಾ ಕಂಪ್ಲೀಟ್ ರಿವರ್ಸಲ್ ಮಾಡಿ ವಿ ಕ್ಯಾನ್ ಮ್ಯಾನೇಜ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಆಯುರ್ವೇದದಲ್ಲಿ ಏನ್ ತರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಈ ಒಂದು ಡಯಾಬಿಟೀಸ್ ಪೇಷಂಟ್ಸ್ಗೆ ಅಂದ್ರೆ ಏನ್ ಹೇಳ್ತೀರಿ? ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ರೂಟ್ ಕಾಸಸ್. ಸೊ ಮುಂಚೆ ಹಳೆ ಕಾಲದಲ್ಲಿ ಟೈಮಿಗೆ ಊಟ ಮಾಡೋದು, ಫಿಸಿಕಲಿ ಫಿಟ್ ಆ್ಯಕ್ಟಿವ್. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲ ಮೊಬೈಲಲ್ಲೇ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲೂ ಹೊರಗಡೆ ಹೋಗೋ ಇದು ಇರೋದಿಲ್ಲ. ಮುಂಚೆ ಆದರೂ ಅಟ್ಲೀಸ್ಟ್ ಭೇಟಿ ಆಗೋದಕ್ಕಾದ್ರೂ ಹೊರಗಡೆ ಹೋಗ್ತಿದ್ವಿ, ಟೈಮಿಗೆ ಊಟ ಹಾಕ್ತಿತ್ತು. ಬಟ್ ಈಗ ಏನು ಅಂತ ಹೇಳಿದ್ರೆ ಎನಿ ಟೈಮ್ ಆಫ್ ದ ಮೂಮೆಂಟ್ ಗೂಗಲಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಆರ್ಡ್ರ್ ಮಾಡಿದ್ರೆ ಯಾವಾಗಾದರೂ ಬರುತ್ತೆ, ಅಡುಗೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ಲ ಹೊರಗಡೆ ಫಾಸ್ಟ್ ಫುಡ್ಸ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಟೈಮಿಗೆ ಕರೆಕ್ಟಾಗಿ ಊಟದಲ್ಲಿ ಬ್ಯಾಲೆನ್ಸ್ಡ್ ಫುಡ್ ರಾದರ್ ದ್ಯಾನ್ ಇವಾಗ ಒಂದು ಟ್ರೆಂಡಲ್ಲಿ ಬೇರೆ ಕಾಂಟಿನೆಂಟಲ್ ಫುಡ್, ಪಾಸ್ತಾ, ಪಿಜ್ಜಾ, ಬರ್ಗರ್ ಅನ್ನೋದಕ್ಕಿಂತ ಬಿಟ್ಟು ನಮ್ಮ ಮನೇಲೇ ಮುಂಚೆಯಿಂದನೂ ಬಂದಿರೋ ಆಹಾರ, ಮುದ್ದೆ, ಅನ್ನ, ಸಾರು, ಪಲ್ಯಗಳು, ಈ ಥರದ್ದನ್ನು ಇನ್ಕಲ್ಕೇಟ್ ಮಾಡಿಕೊಂಡ್ರೆ ಇಟ್ ವಾಸ್ ಪಾಸಿಬಲ್ ಟು ಚೇಂಜ್. ಸೊ ದೀಸ್ ಆರ್ ಬೇಸಿಕ್ ಥಿಂಗ್ಸ್.